ಎಲ್ರಿಗೂ ನಮಸ್ಕಾರ. ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಬನ್ನಿ ಸ್ನೇಹಿತರೆ, ನಾಳೆ ಶ್ರೀರಾಮ ನವಮಿ ಹಬ್ಬ, ಶ್ರೀರಾಮನ ಜನ್ಮ ದಿನೋತ್ಸವವನ್ನು ಯಾವ ರೀತಿ ಮನೆಯಲ್ಲಿ ಆಚರಣೆ ಮಾಡಬೇಕು, ಪೂಜೆ ಸಮಯ, ಪೂಜಾ ವಿಧಾನ, ನೈವೇದ್ಯ, ಮಂತ್ರ ಸಹಿತ ಸಂಕಲ್ಪ ಸಹಿತ ಪೂಜೆ ಮಾಡುವಂಥ ವಿಧಾನ, ಹಾಗೆ ಒಂದು ದಿನ ಮೊದಲು ದೇವಸ್ಥಾನಕ್ಕೆ ಈ ವಸ್ತುಗಳನ್ನು ದಾನ ಕೊಡಿ, ತುಂಬಾ ಒಳ್ಳೆಯದು. ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿ ಈ ದಿನ ನಮ್ಮೆಲ್ಲರಿಗೂ ಕೂಡ ತುಂಬ ಶ್ರೇಷ್ಠವಾದ ಮತ್ತು ಪವಿತ್ರವಾದ ದಿನ. ಯಾಕೆ ಅಂದರೆ ಈ ದಿನ ವಿಷ್ಣು ತನ್ನ 7ನೇ ಅವತಾರವಾದ ರಾಮನ ರೂಪದಲ್ಲಿ, ಅದರಲ್ಲೂ ಮಾನವನ ರೂಪದಲ್ಲಿ ಭೂಮಿಯ ಮೇಲೆ ಅಯೋಧ್ಯೆ ರಾಜ ದಶರಥ ಮತ್ತು ತಾಯಿ ಕೌಸಲ್ಯ ದೇವಿಯ ಮಗನಾಗಿ ಅವತರಿಸಿದಂಥ ದಿನ. ಈ ದಿನ ದೇಶದಲ್ಲಿ ಅಷ್ಟೇ ಅಲ್ಲ, ವಿದೇಶಗಳಲ್ಲೂ ಕೂಡ ಜನರು ರಾಮನ ಜನ್ಮದಿನವನ್ನು ಆಚರಣೆ ಮಾಡ್ತಾರೆ. ಶ್ರೀರಾಮನು ನೀತಿ, ಶೌರ್ಯ, ಧೈರ್ಯ ಮತ್ತು ಸತ್ಯದ ಸಾಕಾರ ಮೂರ್ತಿ. ಶ್ರೀರಾಮನ ಎಲ್ಲ ಭಕ್ತರು ಅವರಿಗೆ ತಮ್ಮ ಪ್ರಾಮಾಣಿಕ ಪ್ರಾರ್ಥನೆಗಳನ್ನು ಸಲ್ಲಿಸುವಂಥ ದಿನ. ಹಾಗಾಗಿ ಆ ಭಗವಂತನ ಆಶೀರ್ವಾದವನ್ನು ಪಡ್ಕೊಳ್ಳೋ ಸಲುವಾಗಿ ನಾವು ಮನೇಲಿ ಯಾವ ರೀತಿ ಪೂಜೆ ಮಾಡಬೇಕು, ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಬನ್ನಿ ತಿಳ್ಕೊಳ್ಳೋಣ. ಇದೇ 27ನೇ ತಾರೀಕು ಮಾರ್ಚ್ ಶುಕ್ರವಾರ ಮಧ್ಯಾಹ್ನ 11 ಗಂಟೆ 20 ನಿಮಿಷದಿಂದ 12:30 ತನಕ ಈ ಸಮಯದಲ್ಲಿ ಮನೇಲಿ ಪೂಜೆ ಮಾಡಬಹುದು. ಹಾಗಾಗಿ ಸಾಕಷ್ಟು ಸಮಯ ಇರುತ್ತೆ. ನೀವು ಒಂದಿನ ಮೊದಲು ಅಂದರೆ ಗುರುವಾರನೂ ಕೂಡ ಪೂಜಾ ರೂಮ್ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಜೋಡಿಸಿ ರೆಡಿ ಮಾಡಿ ಇಟ್ಕೊಳ್ಳಿ. ಈ ದಿನ ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ಮಜ್ಜಿಗೆ, ಪಾನಕ, ಕೋಸಂಬರಿಯನ್ನು ಪ್ರಸಾದವಾಗಿ ಕೊಡ್ತಾ ಇರ್ತಾರೆ. ಅಲ್ಲದೆ ಮನೆಗಳಲ್ಲೂ ಕೂಡ ನಾವು ಇದನ್ನು ಪ್ರಸಾದವಾಗಿ ಮಾಡಿ ದೇವರಿಗೆ ನೈವೇದ್ಯನ ಅರ್ಪಿಸ್ತೀವಿ. ಆದರೆ ಅದಕ್ಕಿಂತ ತುಂಬಾ ಮುಖ್ಯವಾದಂಥ ಕೆಲಸ ಅಂದರೆ ಒಂದು ದಿನ ಮೊದಲು ಹೆಸರುಬೇಳೆ, ಬೆಲ್ಲ, ಸೌತೆಕಾಯಿ, ಮೊಸರು ಇದನ್ನೆಲ್ಲ ದೇವಸ್ಥಾನಕ್ಕೆ ದಾನವಾಗಿ ತೊಗೊಂಡೋಗಿ ಕೊಡುವಂಥದ್ದು ತುಂಬ ಒಳ್ಳೆಯದು. ಯಾವುದೇ ದೇವಸ್ಥಾನ ಆಗಿರಲಿ, ಅದರಲ್ಲೂ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಕೊಡೋದು ತುಂಬಾ ಒಳ್ಳೆಯದು. ಹೆಸರುಬೇಳೆ ಶುಕ್ರನ ತತ್ವ ಇರುವಂಥದ್ದು, ಇದನ್ನು ಕೊಡೋದ್ರಿಂದ ನಿಮಗೆ ಹಣಕಾಸಿನ ಸಮಸ್ಯೆ ನಿವಾರಣೆ ಆಗುತ್ತೆ. ಇನ್ನು ಬೆಲ್ಲ ಮತ್ತು ಮೊಸರು ಅಪಮೃತ್ಯು ಯೋಗವನ್ನು ನಿವಾರಣೆ ಮಾಡುತ್ತೆ. ಸೌತೆಕಾಯಿ ದೃಷ್ಟಿದೋಷ ಮತ್ತು ಕೆಟ್ಟ ದೃಷ್ಟಿದೋಷ, ಅದರಲ್ಲೂ ವಾಮಾಚಾರದಂತಹ ತೊಂದರೆಗಳೇನಾದರೂ ಆಗ್ತಾ ಇದ್ದರೆ ಅದು ಕೂಡ ನಿವಾರಣೆ ಆಗುತ್ತೆ. ಹಾಗಾಗಿ ಇದರಲ್ಲಿ ಯಾವುದನ್ನು ಬೇಕಾದರೂ ತೊಗೊಂಡೋಗಿ ಕೊಡ್ಬೋದು. ನಿಮ್ಮ ಶಕ್ತಿ ಅನುಸಾರ ಎಷ್ಟು ಬೇಕಾದರೂ ನೀವು ತೊಗೊಂಡೋಗಿ ಕೊಡಿ. ಒಂದಿನ ಮೊದಲೇ ಕೊಟ್ಟರೆ ಅವ್ರಿಗೆ ಅಂದರೆ ಜೋಡಿಸ್ಕೊಳ್ಳೋದಕ್ಕೆ, ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ, ನಿಮ್ಮ ಮನೆ ಹತ್ತಿರದಲ್ಲಿರುವಂಥ ದೇವಸ್ಥಾನಗಳಲ್ಲಿ ವಿಚಾರಿಸ್ಕೊಂಡು ತೊಗೊಂಡು ಹೋಗಿ ಕೊಡಿ. ತುಂಬಾ ಒಳ್ಳೆಯದು. ಮನೇಲಿ ಮಾಡಿದ್ರೆ ಮನೆಯವ್ರು ಮಾತ್ರ ತಿಂತೀವಿ. ಈ ರೀತಿ ನಾವು ದಾನ ಮಾಡೋದ್ರಿಂದ ಅದು ಎಷ್ಟೋ ಜನಕ್ಕೆ ಸೇರುತ್ತೆ. ಇನ್ನು ಮನೆಯಲ್ಲಿ ಯಾವ ರೀತಿ ಪೂಜೆ ಮಾಡಬೇಕು, ಯಾವ ರೀತಿ ಸಿದ್ಧತೆ ಮಾಡ್ಕೋಬೇಕು ಅಂತ ತಿಳ್ಕೊಳ್ಳೋಣ. ಅಕ್ಷತೆ, ತುಪ್ಪದ ಬತ್ತಿ ಅಥವಾ ದೀಪಕ್ಕೆ ತುಪ್ಪ, ಗೆಜ್ಜೆ ವಸ್ತ್ರ, ಇನ್ನು ಪೂಜೆಗೆ ಹೂಗಳು, ತುಳಸಿಯಂತೂ ಬೇಕೇ ಬೇಕು. ಇದನ್ನೆಲ್ಲ ಸಿದ್ಧ ಮಾಡಿ ಇಟ್ಕೊಳ್ಳಿ. ವಿಷ್ಣುವಿನ ಯಾವುದೇ ಮೂರ್ತಿ ಆಗಿರಬಹುದು, ಯಾಕಂದರೆ ವಿಷ್ಣುವಿನ ದಶಾವತಾರದ ಯಾವುದೇ ಮೂರ್ತಿಯನ್ನು ನಿಮ್ಮ ಮನೇಲಿ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ದರೆ ಅದನ್ನು ನೀವು ನಾಳೆ ಪೂಜೆಗೆ ಇಡಬಹುದು. ಅಂದರೆ ರಾಮ, ಕೃಷ್ಣ, ನಾರಾಯಣ, ನರಸಿಂಹ, ಹಾಗೆ ವಾಸ್ತುದೋಷ ನಿವಾರಣೆಗೆ ಅಂತ ನೀವು ಆಮೆಯನ್ನು ಇಟ್ಕೊಂಡಿದ್ರೆ ಅದನ್ನು ಕೂಡ ನೀವು ನಾಳೆ ಪೂಜೆಗೆ ಇಡ್ಬೋದು. ಯಾಕೆ ಅಂದರೆ ವಿಷ್ಣುವಿನ ಕೂರ್ಮಾವತಾರ ಅದು. ಹಾಗಾಗಿ ನೀವು ಅದನ್ನು ಕೂಡ ಪೂಜೆಗೆ ಇಡಬಹುದು. ಅಥವಾ ವಿಗ್ರಹಗಳೇ ಇಲ್ಲ ಅಂತ ಅನ್ನೋರು ಫೋಟೋ ಇದ್ದರೆ ನಾಳೆ ಫೋಟೋಗೆ ನೀವು ಪೂಜೆ ಮಾಡಬಹುದು. ಫೋಟೋನೂ ಇಲ್ಲ, ನಾವು ಶಿವನ ಪೂಜೆ ಮಾಡೋರು ಅಂತ ಅಂದರೆ ಪರವಾಗಿಲ್ಲ, ಒಂದು ಬಟ್ಲಲ್ಲಿ ಅಕ್ಕಿನ ಹಾಕಿ ಅದರ ಮೇಲೆ ಸ್ವಲ್ಪ ತುಳಸಿನ ಹಾಕಿ ಆ ಬಟ್ಲಿಗೆ ಅರಿಶಿನ ಕುಂಕುಮ ಹಚ್ಚಿ ಗೆಜ್ಜೆ ವಸ್ತ್ರ ಹಾಕಿ ಅದನ್ನೇ ಸಾಕ್ಷಾತ್ ವಿಷ್ಣು ರಾಮನ ಅವತಾರ ಅಂತ ಹೇಳಿ ಪೂಜೆ ಮಾಡಬಹುದು. ತುಳಸಿ ಎಲ್ಲಿರುತ್ತೋ ಅಲ್ಲಿ ರಾಮ ಇದ್ದೇ ಇರ್ತಾರೆ. ಹಾಗಾಗಿ ಈ ರೀತಿ ಕೂಡ ಪೂಜೆ ಮಾಡಬಹುದು. ಅಥವಾ 2 ವೀಳ್ಯದೆಲೆ ಮೇಲೆ ಅರಿಶಿಣದಿಂದ ಶ್ರೀರಾಮ ಅಂತ ಬರೆದು ಅದನ್ನು ಒಂದು ಪ್ಲೇಟ್ ಮೇಲಿಟ್ಟು ಅದಕ್ಕೂ ಕೂಡ ನಾವು ಪೂಜೆ ಮಾಡಬಹುದು. ಅಥವಾ ಆಂಜನೇಯ ಸ್ವಾಮಿ ವಿಗ್ರಹ, ಫೋಟೋ ಅಥವಾ ಅಂಬೆಗಾಲು ಕೃಷ್ಣ ಇದ್ದರೂ ಕೂಡ ನಾಳೆ ಪೂಜೆಗೆ ಇಡಬಹುದು. ಬನ್ನೀಗ ಪೂಜಾ ವಿಧಾನ ಕೂಡ ತಿಳಿಸ್ಕೊಡ್ತೀನಿ. ಮೊದಲು ಪಂಚಾಮೃತ ಅಭಿಷೇಕಕ್ಕೆ ಸಿದ್ಧತೆ ಮಾಡ್ಕೋಬೇಕು. ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಕಲ್ಸಕ್ಕರೆ, ಡ್ರೈ ಫ್ರೂಟ್ಸು ಅಥವಾ ಹಣ್ಣು, ಈ ರೀತಿ ನೀವು ಪಂಚಾಮೃತ ಅಭಿಷೇಕಕ್ಕೆ ಸಿದ್ಧತೆ ಮಾಡ್ಕೊಳ್ಳಿ. ಇನ್ನು ತುಳಸಿ, ಹೂಗಳು, ಎಲೆ, ಅಡಿಕೆ, ಬಾಳೆಹಣ್ಣು, ತೆಂಗಿನಕಾಯಿ, ಅಕ್ಷತೆ, ಗೆಜ್ಜೆ ವಸ್ತ್ರ, ತುಪ್ಪದ ಬತ್ತಿ, ನೈವೇದ್ಯ, ಈ ರೀತಿ ಎಲ್ಲನೂ ಕೂಡ ಸಿದ್ಧತೆ ಮಾಡ್ಕೊಳ್ಳಿ. ಬೆಳಗ್ಗೆ ಬೇಗ ಎದ್ದು ತಲೆಗೆ ಸ್ನಾನ ಮಾಡಿಕೊಂಡು ಪೂಜೆ ಸಿದ್ಧತೆನ ಮಾಡ್ಕೋಬಹುದು. ಮುಹೂರ್ತ ಮಧ್ಯಾಹ್ನ ಆಗಿರೋದ್ರಿಂದ ನಿಧಾನವಾಗಿ ರೆಡಿ ಮಾಡ್ಕೊಳ್ಳಿ. 11:20ರಿಂದ 12:30 ತನಕ ಪೂಜೆನ ಮಾಡಬಹುದು. ನಾಳೆ ರಾಮನ ಜನ್ಮದಿನ ಆಗಿರೋದ್ರಿಂದ ತುಂಬ ಜನ ತೊಟ್ಲನ್ನು ಕೂಡ ಪೂಜೆಗಿಟ್ಟು ಪೂಜೆ ಮಾಡ್ತಾರೆ. ಹಾಗಾಗಿ ಅಂಬೆಗಾಲ್ ಕೃಷ್ಣನ್ನು ಕೂಡ ಆ ತೊಟ್ಲಲ್ಲಿ ಹಾಕಿ ಪೂಜೆ ಮಾಡಬಹುದು. ಮೊದಲು ಒಂದು ಬಟ್ಲಲ್ಲಿ ಅಥವಾ ಒಂದು ಪ್ಲೇಟಲ್ಲಿ ಗಣೇಶ ಮತ್ತು
ವಿಷ್ಣು ಅಥವಾ ಕೃಷ್ಣನ ವಿಗ್ರಹವನ್ನು ಜೊತೆಲಿಟ್ಟು ನೀವು ಅಭಿಷೇಕ ಮಾಡ್ಕೋಬೇಕು. ಅದಾದಮೇಲೆ ಶುದ್ಧವಾದ ನೀರಿನಿಂದ ತೊಳೆದು ಗಂಧವನ್ನು ಹಚ್ಚಿ ಆಮೇಲೆ ಕುಂಕುಮವನ್ನು ಹಚ್ಚಿ ನೀವೇನು ಪೀಠ ರೆಡಿ ಮಾಡಿಟ್ಟಿರ್ತೀರೋ ಅಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು. ಆನಂತರ ಗೆಜ್ಜೆ ವಸ್ತ್ರನ ಏರಿಸಿ ಹೂಗಳು ತುಳಸಿಯಿಂದ ಅಲಂಕಾರ ಮಾಡಿ 2 ತುಪ್ಪದ ದೀಪವನ್ನು ಹಚ್ಚಬೇಕು. ನೈವೇದ್ಯವನ್ನೆಲ್ಲ ಜೋಡಿಸ್ಕೋಬೇಕು. ವಿಗ್ರಹ ಇಲ್ಲ ಅನ್ನೋರು ಅಭಿಷೇಕ ಮಾಡೋದು ಬೇಡ, ಫೋಟೋಗೆನೆ ಗಂಧವನ್ನು ಹಚ್ಚಿ ಕುಂಕುಮ ಇಟ್ಟು ಗೆಜ್ಜೆ ವಸ್ತ್ರ ಎಲ್ಲ ಹಾಕಿ ತುಳಸಿ ಮಾಲೆ ಹೂವಿನ ಮಾಲೆಯನ್ನು ಹಾಕಿ ಅಲಂಕಾರ ಮಾಡಬಹುದು. ವಿಷ್ಣು ಅಲಂಕಾರ ಪ್ರಿಯ. ಅವರು ಯಾವುದೇ ಅವತಾರವನ್ನು ಎತ್ತಿದ್ರೂ ಕೂಡ ಸಕಲಾಭರಣ ಭೂಷಿತನಾಗಿ ಕಾಣಿಸ್ತಾರೆ. ಹಾಗಾಗಿ ಈ ದಿನ ನಿಮ್ಮ ಹತ್ತಿರ ಇರುವಂಥ ವಿಗ್ರಹಗಳಿಗೆ ಸಣ್ಣ ಸಣ್ಣ ಚಿನ್ನದ ಒಡವೆಗಳನ್ನು ಹಾಕಿ ಪೂಜೆ ಮಾಡಿ ತುಂಬಾ ಒಳ್ಳೆಯದು. ಕಳಸಕ್ಕೂ ಕೂಡ ಹಾಕ್ಬೋದು. ಈ ರೀತಿ ಅಭಿಷೇಕ ಅಲಂಕಾರ ಎಲ್ಲ ಮುಗಿದ್ಮೇಲೆ ನೈವೇದ್ಯವನ್ನೆಲ್ಲ ಜೋಡಿಸಿ ಅಭಿಷೇಕ ಮಾಡುವಾಗ ನೀವು ಪೂಜೆಗೆ ತಯಾರಿ ಎಲ್ಲ ಮಾಡ್ಕೊಳ್ಳುವಾಗಲೂ ಕೂಡ ನಿಮ್ಮ ಮನಸ್ಸಿನಲ್ಲಿ ರಾಮನ ಮಂತ್ರವನ್ನು ಜಪ ಮಾಡ್ತಾ ಇರಬೇಕು. ಓಂ ಶ್ರೀ ರಾಮಚಂದ್ರಾಯ ನಮಃ ಅಂತ ಹೇಳ್ಕೊಳ್ತಾ ಪೂಜೆ ಸಿದ್ಧತೆ ಅಭಿಷೇಕ ಎಲ್ಲನೂ ಕೂಡ ಮಾಡಬೇಕು. ಅಥವಾ ರಾಮ ತಾರಕ ಮಂತ್ರ ಅದನ್ನಾದರೂ ಹೇಳ್ತಾ ಇರಬೇಕು. ಈ ಎಲ್ಲ ಮಂತ್ರಗಳು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೋಡಿ ಬರೆದಿಟ್ಕೊಳ್ಳಿ. ಅಭಿಷೇಕ ಅಲಂಕಾರ ಎಲ್ಲ ಆದಮೇಲೆ ಗಣಪತಿಗೂ ಕೂಡ ಗರ್ಗೆ ಹೂಗಳು ಎಲ್ಲಾನು ಇಟ್ಟು ಮೊದಲು ಗಣಪತಿನ ಪ್ರಾರ್ಥನೆ ಮಾಡ್ತಾ ಪೂಜೆ ಶುರು ಮಾಡಿ ಸಂಕಲ್ಪ ಮಾಡ್ಕೊಳ್ಳಿ. ಕೈಯಲ್ಲಿ ಹೂವು ಮತ್ತು ಅಕ್ಷತೆ ತುಳಸಿಯನ್ನು ಇಟ್ಕೊಂಡು ಆ ಭಗವಂತನ ಪ್ರಾರ್ಥನೆ ಮಾಡಿ. ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿ ತಿಥಿ ಪುನರ್ವಸು ನಕ್ಷತ್ರ ಈ ಒಂದು ಶುಭ ದಿನ ಯಥಾಶಕ್ತಿ ಶ್ರದ್ಧಾ ಭಕ್ತಿಯಿಂದ ಈ ಪೂಜೆ ಮಾಡ್ತಾ ಇದ್ದೀನಿ, ನನ್ನಿಂದ ಈ ಸೇವೆಯನ್ನು ಸ್ವೀಕರಿಸು ಅಂತ ಕೇಳಿಕೊಂಡು ನೀವು ಅಕ್ಷತೆ ಮತ್ತು ತುಳಸಿ ಹೂಗಳನ್ನು ದೇವರ ಮುಂದೆ ಹಾಕ್ಬೋದು. ವಿಷ್ಣು ಸಹಸ್ರನಾಮ, ರಾಮ ರಕ್ಷಾ ಸ್ತೋತ್ರ, ರಾಮನ ಅಷ್ಟೋತ್ತರ ಇದರಲ್ಲಿ ಯಾವುದನ್ನಾದರೂ ನೀವು ಮಾಡಬಹುದು. ರಾಮ ರಕ್ಷಾ ಸ್ತೋತ್ರ ಕೂಡ ತುಂಬ ಸುಲಭವಾಗಿ ಪಠನೆ ಮಾಡಬಹುದು, ಅದನ್ನು ನೀವು ಹೇಳ್ಕೊಬೋದು. ಇನ್ನು ವಿಷ್ಣು ಸಹಸ್ರನಾಮ ಹೇಳೋದಕ್ಕೆ ಬರಲ್ಲ ಅನ್ನೋರು ಅದರಲ್ಲಿ ಕೊಟ್ಟಿರುವಂಥ 2 ಸಾಲು ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಇದನ್ನು ನೀವು 3 ಸಲ ಹೇಳ್ಕೊಂಡ್ರೆ ಸಾಕು. ನೀವು 3 ಸಲ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿದಂಥ ಫಲ ನಿಮಗೆ ಸಿಗುತ್ತೆ. ಅಥವಾ ಶ್ರೀರಾಮ ಜಯ ಜಯ ರಾಮ ಈ ಮಂತ್ರನಾದರೂ ಈ ದಿನ ಪೂರ್ತಿ ಪಠನೆ ಮಾಡಿ, ತುಂಬಾ ಒಳ್ಳೆಯದು. ಮಂತ್ರ ಪಠನೆ ಎಲ್ಲ ಆದಮೇಲೆ ನೈವೇದ್ಯವನ್ನು ಅರ್ಪಿಸಬೇಕು. ತೆಂಗಿನಕಾಯಿ ಹೊಡಿಬೇಕು, ಬಾಳೆಹಣ್ಣು ತುದಿಯನ್ನು ಮುರಿಬೇಕು, ಎಲೆಡಿಕೆ ತೊಟ್ಟು ಮತ್ತು ತುದಿಯನ್ನು ಕೂಡ ಮುರಿಬೇಕು. ಆನಂತರ ನೀವೇನು ಮಾಡಿರ್ತೀರ ಮಜ್ಜಿಗೆ ಪಾನಕ ಕೋಸಂಬರಿ ಅದೆಲ್ಲದಕ್ಕೂ ಕೂಡ ಒಂದೊಂದು ತುಳಸಿ ದಳನ ಹಾಕಿ ನೈವೇದ್ಯವನ್ನು ಅರ್ಪಿಸಬೇಕು. ಆನಂತರ ಮಹಾಮಂಗಳಾರತಿಯನ್ನು ಮಾಡಬಹುದು. ಕೆಲವರು ಮನೆಯಲ್ಲಿ ರಾಮಾಯಣ ಪಠನ ಕೂಡ ಮಾಡ್ತಾರೆ. ನೀವು ಅದನ್ನೆಲ್ಲ ಕಲ್ತಿದ್ರೆ ಖಂಡಿತ ನೀವು ಅದನ್ನು ಪಾರಾಯಣ ಮಾಡಬಹುದು. ಇಲ್ಲ ಅಂದರೆ ಮಹಾಮಂಗಳಾರತಿಯನ್ನು ಮಾಡಿ ಮನೆಯವರೆಲ್ಲರಿಗೂ ಕೂಡ ಮಂಗಳಾರತಿ ಕೊಟ್ಟು ಚಿಕ್ಕದಾಗಿ ರಾಮನ ಭಜನೆಯನ್ನು ಕೂಡ ಮಾಡಬಹುದು. ಆನಂತರ ಪ್ರದಕ್ಷಿಣೆ ಹಾಕಿ ಭಗವಂತನ ಹತ್ರ ಮಾಡಿರೋ ಪೂಜೆಯಲ್ಲಿ ಏನಾದರೂ ತಪ್ಪಿದರೆ ಕ್ಷಮಿಸು ಅಂತ ಒಂದು ಕ್ಷಮೆಯನ್ನು ಕೇಳಿ ನಮಸ್ಕಾರ ಮಾಡ್ಕೊಳ್ಳಿ. ಇದಿಷ್ಟು ಕೂಡ ಶ್ರೀರಾಮ ನವಮಿಯ ದಿನ ಮನೆಯಲ್ಲಿ ಮಾಡುವಂಥ ಸರಳವಾದ ಪೂಜಾ ವಿಧಾನ. ಎಲ್ಲಿ ರಾಮನೋ ಅಲ್ಲೇ ಹನುಮನು ಅಂತ ಕೇಳಿದ್ದೀವಿ. ನಾವು ಮನೆಯಲ್ಲಿ ರಾಮನ ಪೂಜೆ ಮಾಡಿದ್ರೆ ಹನುಮಂತನೂ ಪೂಜೆ ಮಾಡಿದ ಹಾಗೆ ಆಗುತ್ತೆ, ಹನುಮಂತನ ಪೂಜೆ ಮಾಡಿದ್ರೆ ಅದು ರಾಮನನ್ನು ಪೂಜೆ ಮಾಡಿದ ಹಾಗೂ ಕೂಡ ಆಗುತ್ತೆ. ಅಲ್ಲದೆ ನಾವು ಈ ರೀತಿ ರಾಮನನ್ನು ಪೂಜೆ ಮಾಡೋದ್ರಿಂದ ಮಹಾಲಕ್ಷ್ಮಿ ಆಶೀರ್ವಾದ ಕೂಡ ನಮಗೆ ಸಿಗುತ್ತೆ. ಹಾಗಾಗಿ ಶ್ರದ್ಧಾ ಭಕ್ತಿಯಿಂದ ಯಥಾಶಕ್ತಿ ಪೂಜೆ ಮಾಡಿ ಆ ಭಗವಂತನ ಆಶೀರ್ವಾದ ಎಲ್ರಿಗೂ ಸಿಗಲಿ ಅಂತ ಕೇಳ್ಕೊಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬದವರಿಗೆ ಶ್ರೀರಾಮನವಮಿಯ ಶುಭಾಶಯಗಳು.